ಯಾನೋ ಒಂದು ಸಮಾಧಾನ ಮಾಡ್ಕೊಳ್ಳಿ ಚೆಲ್ವಿ. ಚೆಲ್ವಿ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಪಸಂದಾಗಿ ಆಟ ಆಡ್ಕೊಂಡಿದ್ವಿ. ಬೇಕಾಗಿರೋದನ್ನೆಲ್ಲ ತಿನ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡಿದ್ವಿ. ಅದರಲ್ಲೂ ಮಾರ್ಕೋತಿ ಆಟದಲ್ಲಿ ನೀನು ಮರ ಹತ್ತಕ್ಕೆ ಶುರು ಮಾಡ್ದೆ ಅಂದರೆ ಬಾಲಿರೋ ಕೋತಿಗಳೇ ಬಾಲ ಮುದ್ರಕೊಂಡು ಹೊಂಟೋಗವು. ಹಳ್ಳಿ ಜನ ಎಲ್ಲ ನಮ್ಮಿಬ್ರನ್ನ ಕಪ್ಪಿಸ್ತಾ ಇದ್ಯಾ ಅಂತ ಕರೆಯೋರು. ಇವಾಗೂ ಅದೆಲ್ಲ ನೆನೆಸ್ಕೊಂಡ್ರೆ ಇನ್ನೊಂದು ಕಿತ್ತ ಮರ ಹತ್ಬೇಕು ಅನಿಸ್ತದೆ. ಚೆಲ್ವಿ, ನಮ್ಮ ಬಾಲ್ಯ ಮತ್ತೆ ವಾಪಸ್ ಬಂದ್ರೆ ಎಷ್ಟು ಪಸಂದಾಗಿರ್ತದೆ ಅಲ್ವಾ? ಅದನ್ನ ನೆನೆಸ್ಕೊಂಡು ಇವನ್ ಪ್ರಯೋಜನ ಕಣಿಯೋಳು. ಬಾಲ್ಯ ಬಾಲ ಎರಡು ಬರಕ್ಕಿಲ್ಲ. ಚೆಲ್ವಿ, ಈ ಅಟ್ಟಿಲ್ ಒಬ್ಳೆ ಇದ್ದು ಜೀವನನೇ ಬ್ಯಾಡ ಅನ್ಸ್ಬಿಟ್ಟದೆ. ನೀನು ಒಬ್ಳೇ ಇರ್ತೀಯ ಅಂತಲ್ವಾ ನಾನು ನಿಮ್ಮ ಅಟ್ಟಿ ಚೋರಿಗೆ ಬರೋದು. ಸಿಹಿ ತಿನ್ನೋ ವಯಸ್ಸಲ್ಲಿ ಸಕ್ಕರೆ ಕಾಯಿಲೆ ಬಂದ್ರೆ ಹೆಂಗಿರ್ತದೆ ಹೇಳು? ನನಗೆ ಸಕ್ಕರೆ ಕಾಯಿಲೆನಾ? ಚೆಲ್ವಿ, ನಾ ಹೇಳಿದ್ ಹಂಗಲ್ಲ. ನಾವು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾನು ನನ್ನ ಗಂಡ ಚೆನ್ನಾಗೇ ಇಲ್ವಲ್ಲ. ಇದೆಲ್ಲ ಒಂದು ಸಮಸ್ಯೆ ಏನೇ? ಇದೇ ಸಮಸ್ಯೆ. ಅದಕ್ಕೆ ನಂಗೆ ಈ ಪಾಟಿ ಬೇಜಾರಾಗಿರೋದು. ಗಂಗಿ, ಯಾವ್ರು ಹಲ್ ಕೊಟ್ಟವನೇ ಅಂದ್ಮ್ಯಾಕೆ ಮೇಯಕ್ ಹುಲ್ಲು ಕೊಟ್ಟಿರ್ತಾನೆ. ಕೊಡೋರು ಕಾಯ್ಕೊಂಡಿರ್ಬೇಕು. ಬೈಲ್ ಸೀಮೆ ಅಂತ ಗಂಡನ್ ಕಟ್ಕೊಂಡು ಹೂ ತೋಟ ಬೆಳೆಯೋ ಆಸೆ ಇಟ್ಕೊಂಡ್ರೆ ನಿರಾಸೆನೇ ಗತಿ. ಯಾವ್ರು ಏನೋ ಒಂದು ಕಿತ್ಕೊಂಡವನೇ ಅಂದ್ಮ್ಯಾಕೆ ಇನ್ನೊಂದು ರೂಪದಲ್ಲಿ ಕೊಟ್ಟೆ ಕೊಡ್ತಾನೆ. ಹಚ್ಕೊಂಡ್ಬಿಡ್ಬೇಕು. ನನಗೆ ಯಾನ್ ಮಾಡು ಅಂದಿಯೇ? ಎಡ ಬಲ ಎಲ್ಲ ದಿಕ್ಕಲ್ಲೂ ಕಣ್ಣಾಡಿಸ್ತಾ ಇರು. ಎಲ್ಲೋ ಗೆಳೆಯ, ಅವಳು ಇನ್ನೂ ಬರಲಿಲ್ಲ. ಬತ್ತಾಳಿರಪ್ಪ, ಆ ಥರ ಪಟ್ಕೊಂಡು ಗೋತ್ರ ಕೆಡಿಸ್ಕೋಬೇಡ. ದೇವಸ್ಥಾನದ ಒಳಗೆ ಹೋಗೋಳ ಅಂದಮೇಲೆ ದೇವ್ರ ದರ್ಶನ ಪಡ್ಕೊಂಡು ಪ್ರಸಾದ ತಗೊಂಡು ಬತ್ತಾಳೆ. ಪ್ರಸಾದ ತಗೊಳವು ತಗೊಂಡು ಮಾತಾಡ್ಸೋಗು. ಬಾ ಅಂದ್ರೆ ಸುಮ್ಮನೆ ಹೋಗತ್ತ. ತಗೊಳ್ಳಿ ಪ್ರಸಾದ. ಏನು ದಿನಾ ದೇವಸ್ಥಾನಕ್ಕೆ ಬರ್ತಿದ್ದೀರಿ? ಅದು ನೀವು ಅಂದ್ರೆ ನಂಗೆ ಸ್ಯಾನೆ ಇಷ್ಟ. ದೇವಸ್ಥಾನ ಅಂದ್ರೆ ನಂಗೆ ಸ್ಯಾನೆ ಇಷ್ಟ. ಇದಕ್ ಮೊದಲು ನಿಮ್ನೆಲ್ಲಿ ನೋಡೇ ಇಲ್ವಲ್ಲ. ನಿಮ್ಮನ್ನ ನೋಡಿದ್ನಲ್ಲ, ಅದಕ್ಕೆ ದಿನ ಬತ್ತವ್ನಿ. ತಪ್ಪು ತಿಳ್ಕೊಬೇಡಿ, ನೀವು ಪಸಂದಾಗಿದ್ದೀರಿ ಅಂತ ಹಂಗಂದೆ. ಪರವಾಗಿಲ್ಲ ಬಿಡಿ. ಅಂದನ ಹೊಗಳಿದ್ರೆ ಯಾರು ತಾನೇ ತಪ್ಪು ತಿಳ್ಕೊಂಡಾರು? ನಿಮ್ಮ ಹೆಸ್ರೇನಾ? ಗಂಗಿ. ಪಸಂದಾಗದೆ. ನಿಮ್ಮ ಹೆಸರು ಒಳ್ಳೆ ಇಲ್ಲ. ನನ್ನ ಹೆಸರು ನಿಂಗ್ಯ ಅಂತ, ದೊಡ್ಡಳ್ಳಿಯವ. ಅಲ್ಲಿ ನಿಂತವನಲ್ಲ, ಅವನು ನನ್ನ ಜೀವದ ಗೆಳೆಯ ರಂಗ್ಯ ಅಂತ. ನಾವಿಬ್ರು ದಿನ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಮತ್ ಅವ್ರ ಯಾಕೆ ಅಲ್ಲೇ ನಿಂತವ್ರೆ? ಆ ಬೊಡ್ಡದಕ್ಕೆ ಎಣ್ಣೆಕ್ಳು ಅಂದ್ರೆ ನಾಚಿಕೆ ಜಾಸ್ತಿ, ಅದಕ್ಕೆ ಅಲ್ಲಿ ನಿಂತದೆ. ಗೆಳೆಯನ್ ಗೆಳತಿ ಜೊತೆ ಮಾತಾಡಕ್ಕೆ ಯಾಕೆ ನಾಚಿಕೆ? ಅವ್ರನ್ನು ಕರೀರಿ, ಪ್ರಸಾದ ಕೊಡ್ತೀನಿ. ಅಂತೂ ನನ್ನ ಗೆಳೆಯ ಅಂತ ಒಪ್ಕೊಂಡ್ರಲ್ಲ, ಸ್ಯಾನೆ ಖುಷಿ ಆಯ್ತು. ನಂಗೂ ಅಷ್ಟೇಯ. ಲೇ ರಂಗ್ಯ, ಅರೆ, ನೆನ್ನೆ ನಿಮ್ಗೂ ಪ್ರಸಾದ ಕೊಟ್ಟಿದ್ದೆ ಅಲ್ವಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ
ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.